ನಮ್ಮ ಕನ್ನಡ ಕಿರುತೆರೆಯ ನಮ್ಮ ಕನ್ನಡ ಧಾರಾವಾಹಿಗಳ ಗಾರ್ಡಿಗಾಗಿರುವಂತಹ ಶ್ರೀ ಟಿ.ಎನ್. ಸೀತಾರಾಮ್ ಅವರು ಈ ಒಂದು ಮಹಾಪರ್ವದ ನಿರ್ದೇಶಕರಾಗಿರ್ತಾರೆ. ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಧಾರಾವಾಹಿ ಮೂಡಿಬರುತ್ತೆ. ಅಂಡ್ ಇದರ ಬಗ್ಗೆ, ಈ ಮಹಾಪರ್ವದ ಬಗ್ಗೆ ಮಾತಾಡಲಿಕ್ಕೆ, ತಿಳಿಸ್ಲಿಕ್ಕೆ ನಮ್ಮ ETV ಕನ್ನಡ ವಾಹಿನಿಯ ಪ್ರೋಗ್ರಾಮಿಂಗ್ ಹಿಡಿದಂತಹ ಶ್ರೀ ಪರಮೇಶ್ವರ್ ಬಳ್ಕಲ್ ಅವರಿದ್ದಾರೆ. ಅವರನ್ನ ದಯವಿಟ್ಟು ವೇದಿಕೆ ಮೇಲೆ ಬರ್ಮಾಕೋದು ಸರ್, ದಯವಿಟ್ಟು ಬರ್ಬೇಕು ಸರ್. ಚಲ್ತಾ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅವರ ಧಾರಾವಾಹಿಗಳನ್ನ ಮಾಡ್ತಾ ಬಂದಿದ್ದಾರೆ. ಅದು ಅವರ ಧಾರಾವಾಹಿಗಳ ವಿಶೇಷತೆ ಕೂಡ ಆಗಿದೆ. ಅಂಡ್ ಇದರಲ್ಲಿ ಕೂಡ ಆ ತರದ ಒಂದು ಅಂಶಗಳು ಖಂಡಿತ ಇರುತ್ತೆ ಮಹಾಪರ್ವದಲ್ಲಿ. ETV ಕನ್ನಡದ ಕಾರ್ಯಕ್ರಮಗಳ ಕುರಿತು, ETV ಕನ್ನಡ ಹೇಳ್ತಾ ಇರುವ ಕಥೆಗಳು, ಹೊಸ ರಿಯಾಲಿಟಿ ಶೋಗಳ ಕುರಿತು ನೀವು ಕೊಟ್ಟಿರುವ ಬೆಂಬಲ ಮತ್ತು ಪ್ರಚಾರಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಇನ್ನೊಂದು ವಿನಂತಿಯೊಂದಿಗೆ ಇಲ್ಲಿ ಬಂದು ಕೂತಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು TNS ನಿರ್ದೇಶನದಲ್ಲಿ ಶುರುವಾಗ್ತಾ ಇರುವ ಹೊಸ ಧಾರಾವಾಹಿ ಮಹಾಪರ್ವ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. 2 ಸಾಲುಗಳಲ್ಲಿ ನಮ್ಮ ಪ್ರೋಗ್ರಾಮಿಂಗ್ನ ಒಂದು ಆಶಯವನ್ನ, ಸ್ಟ್ರಾಟಜಿಯನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಒಂದು ಮನರಂಜನೆಯ ಚಾನಲ್ಲು, ಅದರ ಮಾರುಕಟ್ಟೆ, ಯಾಕೆಂದ್ರೆ ಜನ ನೋಡಬೇಕು, ಹಾಗಂತ ಜನ ನೋಡಬೇಕು ಅಂತ ಏನೋ ಮಾಡೋ ಹಾಗಿಲ್ಲ, ಅಥವಾ ಏನೋ ನೋಡ್ತಾರೆ ಅಂತ ಏನೇನೋ ಕೊಡೋ ಹಾಗಿಲ್ಲ. ಒಂದು ಸಣ್ಣ ಮಟ್ಟದ ಎಚ್ಚರಿಕೆ ಬೇಕು. ಎಚ್ಚರಿಕೆಯನ್ನ ಎಚ್ಚರಿಕೆ ಜೊತೆ ನಾವು ಕೊಡ್ತಾ ಇರುವ ಕಂಟೆಂಟ್ ಅನ್ನ ಎಂಟರ್ಟೈನ್ಮೆಂಟ್ಗೆ ತಕ್ಕದಾಗಿ ಜನರಿಗೆ ರುಚಿಕರವಾಗಿ ಹೇಳಬೇಕು. ರುಚಿಕರವಾಗಿ ಹೇಳ್ತಾನೆ ಏನನ್ನಾದರೂ ಜನರಿಗೆ ತಲುಪಿಸಕ್ಕೆ ಸಾಧ್ಯ ಆದ್ರೆ ಅದು ನಮ್ಮ ಗೆಲುವು ಅನ್ನೋದರಲ್ಲೇ ನಂಬಿಕೆ ಇಟ್ಟು ಈ ಹೊಸ ತಂಡ ETVಯ ಪ್ರೋಗ್ರಾಮಿಂಗ್ ಅನ್ನ ರೂಪಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಅಂದ್ರೆ ನನಗಿದು ಬೇರೆ ಬೇರೆ ಕಡೆ ಬಂದ ಪ್ರಶ್ನೆ ಮತ್ತು ಬೇರೆ ಬೇರೆ ಕಡೆ ಓದಿರೋದು, ಹಾಗಾಗಿ ಈ ವಿಷಯ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಅಂದ್ರೆ ETVಯ ಹೊಸ ಪ್ರೋಗ್ರಾಮಿಂಗ್ ನ ಲೈನಪ್ ಗಳನ್ನು ನೋಡಿದಾಗ ಅನೇಕರು ನನಗೆ, ಅಂದ್ರೆ ETV ಹಿಂದಿ ಕಥೆಗಳನ್ನು ಇಟ್ಕೊಂಡು ಮಾಡ್ತಾ ಇದೆ, ಹಿಂದಿ ಫಾರ್ಮ್ಯಾಟ್ ಗಳನ್ನು ಇಟ್ಕೊಂಡು ಮಾಡ್ತಾ ಇದೆ ಅನ್ನೋ ಮಾತು ನಾನು ಅನೇಕ ಕಡೆ ಕೇಳಿದ್ದೀನಿ. ನಾನು ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ರೆ ಅದು ತಪ್ಪಾಗಲ್ಲ ಅಂತ ಭಾವಿಸ್ತೀನಿ ನಾನು. ಯಾಕೆಂದ್ರೆ ಒಟ್ಟು 11 ಧಾರಾವಾಹಿಗಳಿವೆ ನಮ್ಮ ಚಾನಲ್ನಲ್ಲಿ ಇವತ್ತಿಗೆ. ಅದರಲ್ಲಿ 8 ಧಾರಾವಾಹಿಗಳು ಸ್ವತಂತ್ರ ಕಥೆಗಳು. ಓಕೆ, ಒಂದು ಪುಟ್ಟಗೌರಿ ಮದುವೆ, ಒಂದು ಪವಿತ್ರ ಬಂಧನ, ಮತ್ತು ಈಗ ಶುರುವಾಗಿರುವ ಅಶ್ವಿನಿ ನಕ್ಷತ್ರ, ಅದು ಅಡಾಪ್ಟೇಷನ್, ನೇರವಾದ ರೀಮೇಕು ಅಲ್ಲ. ಪವಿತ್ರ ಬಂಧನ ಈಗ ಹೋಗ್ತಾ ಇದೆ ಮತ್ತು ಮಹಾಪರ್ವ ಬರ್ತಾ ಇದೆ. ಅಲ್ಲಿಗೆ 2 ಅಡಾಪ್ಟೇಷನ್ಗಳು ಮತ್ತು 9 ಸ್ವತಂತ್ರ ಕಥೆಗಳು ನನ್ನ ಫಿಕ್ಷನ್ ಲೈನಪ್ ನಾನು ನಿಮ್ಗೆ ಹೇಳೋದಾದ್ರೆ. ಎರಡನೇದು ನಾನ್ ಫಿಕ್ಷನ್ ಅಲ್ಲಿ ಬಿಗ್ ಬಾಸ್ ತರದ ಒಂದು ಫಾರ್ಮ್ಯಾಟ್ ಅನ್ನು ನಾವು ತಂದಿದ್ದೀವಿ. ಆ ಫಾರ್ಮ್ಯಾಟ್ ಹಿಂದಿಯಲ್ಲೂ ಬಂದಿತ್ತು, ಇಂಗ್ಲಿಷಲ್ಲೂ ಬಂದಿತ್ತು. ಅದನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅನ್ನೋದು ಒಂದು ವಿಷಯ. ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ಮನೆ ಮುಂದೆ ಮಹಾಲಕ್ಷ್ಮಿ ತರ ಒಂದು ಹೋಮ್ ಗ್ರೌಂಡ್ ಪ್ರೋಗ್ರಾಮ್ ಕೂಡ ಇತ್ತು. ಒಂದು ಆತ್ಮಕಥೆಗಳ ತರ ನಮ್ಮ ಕನ್ನಡದ್ದೇ ಟೆಕ್ನಿಷಿಯನ್ಗಳು ಯೋಚನೆ ಮಾಡಿದ ಪ್ರೋಗ್ರಾಮು ಇತ್ತು. ಒಟ್ಟಾರೆ ನೋಡಿದಾಗ ನಾವು ಒಂದು ಮಿಕ್ಸ್ ಅನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆ ಸವಾಲನ್ನ ಎದುರಿಸಿ ಗೆದ್ದು ಬರಕ್ಕೆ ಒದ್ದಾಡ್ತಿದ್ದೀವಿ. ಅದು ಎಲ್ರಿಗೂ ತಲುಪಬೇಕು ಅನ್ನೋದು ನನ್ನ ಆಶಯ. ಅಂದ್ರೆ ಒಟ್ಟಾರೆ ಪ್ರೋಗ್ರಾಮಿಂಗ್ ಅನ್ನು ಮಾಡುವಾಗ ಒಂದು ಹಿಂದಿಯ ಕಥೆಯೂ ಬೇಕು, ಒಂದು ಇಲ್ಲೇ ಬೆಳೆದಿರುವ ಕಥೆಯೂ ಬೇಕು, ಒಂದು TNS ಅವರ ಈ ಕನ್ನಡದ ಕಥೆಯೂ ಬೇಕು. ಆವಾಗ ಇಡೀ ಒಂದು ಚಾನಲ್ಲು ಎಲ್ಲರಿಗೂ ಹಿಡಿಸೋ ಚಾನಲ್ ಆಗುತ್ತೆ ಅನ್ನೋದ್ರಲ್ಲಿ ನನ್ನ ನಂಬಿಕೆ ಇದೆ. ಸೊ ಮಹಾಪರ್ವದ ವಿಷಯಕ್ಕೆ ಬರೋದಾದ್ರೆ, ನಾನು ಇದನ್ನ ಅನೇಕ ಸಾರಿ ಹೇಳಿದ್ದೇನೆ. ETV ಮತ್ತು TNS ಅವ್ರದ್ದು ಶಿವಪಾರ್ವತಿಯರ ಸಂಬಂಧ ಒಬ್ಬರನ್ನೊಬ್ರು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಶಬ್ದ ಮತ್ತು ಅರ್ಥಗಳ ಸಂಬಂಧ ಅದು. ಅಂದ್ರೆ TNS ಅಂದ್ರೆ ETV ಅಂದ್ರೆ TNS. ಆ ಮಟ್ಟಿಗೆ ಅದು ಒಂದಕ್ಕೊಂದು ಬೆಸೆದುಕೊಂಡಿದೆ. ಅದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಅದು ನನ್ನ ಹಿಂದಿನ ಪ್ರೋಗ್ರಾಮಿಂಗ್ ಹೆಡ್ ಇರ್ಬೋದು, ಅಥವಾ ನಮ್ಮ ಹಿಂದಿದ್ದವರು ಆಶಯ ಇದು ಅನ್ನೋದನ್ನ ನೀವು ಜನರಿಗೆ ತಲುಪಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, TNS ಅವರಿಗೆ ಕೊಡ್ತಿದ್ದೀನಿ. ಧಾರಾವಾಹಿಗಳ ಅಂದ್ರೆ ಈ ಧಾರಾವಾಹಿ ಹೇಗೆ ಭಿನ್ನ ಮತ್ತು ಎಷ್ಟು ಮುಖ್ಯ ಅನ್ನೋದನ್ನ ನಾನು ಹೇಳಿದ್ದೀನಿ. ಈ ಧಾರಾವಾಹಿ ಮೂಲಕ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನಾನು ಪರಮೇಶ್ವರ್ ಗುಂಡ್ಕಲ್ ಅವರಿಗೆ ಆಭಾರಿಯಾಗಿದ್ದೇನೆ ಮತ್ತು ETVಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ದೂರದರ್ಶನ ಧಾರಾವಾಹಿಯಲ್ಲಿ ನನ್ನ ಧಾರಾವಾಹಿಗಳು ಬಂದ ಮೇಲೆ ಮತ್ತೆ ನಾನು ಒಂದು ಬ್ರೀಫ್, ಇದು ಉದಯ TVಗೆ ಹೋಗಿದ್ದೆ. ಅದರಲ್ಲಿ ಇದ್ದುಕೊಂಡೇ ಜೊತೆಲೆ ETVನಲ್ಲೂ ಮಾಡ್ತಾ ಇದ್ದೆ. ನಾನು ETVಯನ್ನು ಆವತ್ತಿಂದ ಬಿಟ್ಟಿಲ್ಲ. ನಾನು ಧಾರಾವಾಹಿ ಶುರು ಮಾಡುವಾಗ
ಒಂದು ಅಂಶವನ್ನು ನಾನು ಬಹಳ ಇದರಲ್ಲಿ ಮುಂಚಿನಿಂದ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೆ, ರಂಜನೆ ಮತ್ತು ಚಿಂತನೆ ಅಂತ. ಚಿಂತನೆ ಮತ್ತು ರಂಜನೆ ಎರಡು ಆಗಬೇಕು ಅಂತ. ಮಾಯಾಮೃಗದಲ್ಲಿ ಆಗ ಬೇರೆ ಥರದ ಧಾರಾವಾಹಿಗಳು 13 ವಾರಕ್ಕೊಂದೊಂದು ಬರ್ತಾ ಇದ್ದ ಕಾಲದಲ್ಲಿ ಕೆಲವು ಧಾರಾವಾಹಿಗಳು ದೈನಂದಿನ ಪ್ರತಿದಿನದ ಧಾರಾವಾಹಿಗಳಾಗಿದ್ದು ಅದರಲ್ಲಿ ಮಾಯಾಮೃಗ ಮುಖ್ಯವಾಗಿತ್ತು. ಮಾಯಾಮೃಗ ಟ್ರ್ಯಾಕ್ ಆಗಿ ಅದನ್ನು ಉಪಯೋಗಿಸ್ಕೊಂಡೆ. ಹಾಗೆ ಮಾಡಿದಾಗ ಬೇರೆ ಸ್ತರಗಳಲ್ಲಿ ಒಬ್ಬ ಪುರೋಹಿತನಲ್ಲದೆ ಇರತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ನಲ್ಲಿ ಇನ್ನೊಬ್ಬರಲ್ಲಿ ಒಂದು ಸಾಂಸ್ಕೃತಿಕ ಪಲ್ಲಟ ಹೇಗಾಗೋದಕ್ಕೆ ಸಾಧ್ಯ ಅನ್ನೋದನ್ನು ಮಾಲವಿಕಾ ಪಾತ್ರದ ಮೂಲಕ ಇದರ ಮೂಲಕ ಮಾಡ್ತಾ ಇದ್ದೆ. ಅದು ಮಾಡಿದ ಮೇಲೆ ಇವತ್ತು ಸುಮಾರು 14-15 ವರ್ಷವಾದ ಮೇಲೆ ನಾನು ಮತ್ತೆ ಸಾಂಸ್ಕೃತಿಕ ಪಲ್ಲಟ ಸಾಧ್ಯ ಇಲ್ಲ. ಅವತ್ತು ಮಕ್ಕಳು ಎಲ್ಲೋ ಆಟ ಆಡ್ತಾ ಇದ್ದವರು ಅಥವಾ ಹೈಸ್ಕೂಲಲ್ಲಿ ಇದು ನೋಡ್ತಾ ಇದ್ದವರು ಕನ್ನಡ ಅಲ್ಲದೆ ಬೇರೆ ಚಾನಲ್ ಇಲ್ಲದೆ ಇದರಿಂದ ಓಡೋಡಿ ಬಂದು ನಿಮ್ಮ ಚಾನಲ್ ನೋಡ್ತಾ ಇದ್ವಿ ಸರ್ ಅಂತ ಈಗಿನ ನನ್ನ ಕಲಾವಿದರು ಅನೇಕರು ಹೇಳ್ತಾ ಇದ್ದಾರೆ. ನಾವಿದ್ದಾಗ ನಾವು ಓಡೋಡಿ ಬಂದು 4:00ವರೆಗೆ ನಿಮ್ಮ ಧಾರಾವಾಹಿ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಹಾಗಿಲ್ಲ. ನಾನು ಮನೆಯಲ್ಲಿ ಕನ್ನಡ ಚಾನಲ್ ಹಾಕಿಸ್ಕೋಬೇಕು ಅಂದರೆ ನನ್ನ ಮಕ್ಕಳನ್ನ ಗೋಗರಿಬೇಕು. ಅರೆ ಹಿಂದಿಗೆ ಹೋಗ್ತಾರೆ, ಹಿಂದಿ ನೋಡ್ತೀವಿ ಅಂತಾರೆ. ಹಿಂದಿ ಇರಲಿಲ್ಲ. ಪುಣ್ಯವಶಾತ್ ಮಾಯಾಮೃಗಕ್ಕೆ ಕಾಂಪಿಟೇಷನ್ ಜಾಸ್ತಿ ಇರಲಿಲ್ಲ. ಹಿಂದಿ ಚಾನಲ್ಗಳು ನೋಡ್ತೀವಿ ಅಂತಾರೆ. ಇನ್ಯಾವುದೋ ಅದರಲ್ಲಿ ಐಡಲ್ ಅದ್ಯಾವುದೋ ಬರುತ್ತೆ, ಅದನ್ನು ಇಂಡಿಯನ್ ಐಡಲ್ಲು ಅದ್ಯಾವುದೋ ನೋಡ್ತೀವಿ ಅಂತಾರೆ. ಇವರಂತೂ ಛೋಟಾ ಭೀಮ್ ಮತ್ತು ಚಿಕ್ಕ ಮಕ್ಕಳು ಛೋಟಾ ಭೀಮ್ ನೋಡೋದಕ್ಕೆ ಶುರು ಮಾಡ್ತಾರೆ. ಒಂದು ಕನ್ನಡದ ಕಾರ್ಯಕ್ರಮ ಮಾಡಬೇಕಾದ್ರೆ ತಂದೆ ತಾಯಿಯರು ಕಾಡಿ ಕನ್ನಡ ಕಾರ್ಯಕ್ರಮವನ್ನು ನೋಡುವಂತ ಒಂದು ಸ್ಥಿತಿ. ಅಲ್ಲದೇ ಇದ್ರೆ 3 ಟಿವಿಗಳು ಇಟ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಅವ್ರವ್ರಿಗೆ ಇಷ್ಟ ಬರಬೇಕಾದಂಥ ಒಂದು ಚಾನೆಲ್ ನೋಡುವಂಥ ಸ್ಥಿತಿ ಬಂದಿದೆ ಇವತ್ತು. ಹಾಗಿರುವಾಗ ನಾನು ಅವ್ರು ಏನನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ, ಯಾಕೆ ಹಿಂದಿಯನ್ನು ನೋಡ್ತಾರೆ ಕನ್ನಡವನ್ನು ನೋಡೋದಿಲ್ಲ ಅಂದ್ರೆ ಇವತ್ತಿನ ಕನಸುಗಳು ಮತ್ತು ಇವತ್ತಿನ ನನ್ನ ಅಪೇಕ್ಷೆಗಳೇ ಬೇರೆ ಆಗಿಬಿಟ್ಟಿದೆ. ಹಿಂದೆ ನಾನು ಶಾಸ್ತ್ರಿಗಳು ಸಂಧ್ಯಾ ವಂದನೆ ಮಾಡ್ತಾ ಇದ್ದು ಜನಕ್ಕೆ ನೋಡೋದಕ್ಕೆ ಇಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಆವತ್ತಿನ ಅವರ ನೆನಪುಗಳು, ಅವರ ನಾಸ್ಟಾಲ್ಜಿಯಾ ಆ ಥರದ ಇದರಲ್ಲಿ ಇರ್ತಾ ಇತ್ತು. ಆದರೆ ಇವತ್ತಿನ ಕಾಲನೇ ಬೇರೆ ಆಗ್ಬಿಟ್ಟಿದೆ. ನಮ್ಮ ಮಕ್ಕಳು ಬೇರೆ ಅರ್ಥವೇ ಆಗಲ್ಲ. ತುಂಬಾ ಬೇಗ ನನ್ನ ಮಗಳ ಮಗು ಟಿವಿ ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನನಗೇನು ಬೇಕೋ ಅದನ್ನ ಮಾತು ಕೂಡ ಇತ್ತೀಚೆಗೆ ಸರಿಯಾಗಿ ಬರ್ತಾ ಇರೋದು. ಲ್ಯಾಪ್ಟಾಪ್ ಅಲ್ಲಿ ನನಗಿಂತ ಅಡ್ವಾನ್ಸ್ಡ್ ಅದು ಏನು ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಅದು ಇದು ಡೌನ್ಲೋಡ್ ಅಂದ್ರೆ ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಆ ಡೌನ್ಲೋಡ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಈ ರೀತಿ ಅಗಾಧವಾದ ಬುದ್ಧಿವಂತಿಕೆ ಇರುವಾಗ ನಾನು ಸಾಂಸ್ಕೃತಿಕ ಪಲ್ಲಟ ಅನ್ನೋದನ್ನ ನನ್ನ ಹಿಂದಿನ ಶೈಲಿಯಲ್ಲೇ ಹೇಳೋದಕ್ಕೆ ಹೋದ್ರೆ ಅದು ಅವ್ರಿಗೆ ರುಚಿಸೋದಿಲ್ಲ. ಸೊ ಅವರು ಹಿಂದಿಗೆ ಹೋಗ್ತಾರೆ. ಹಿಂದಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಧಾರಾವಾಹಿಗಳು ಬರ್ತವೆ. ನಾನು ಧಾರಾವಾಹಿಗಳ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಹಿಂದಿಗಳಿಗೆ ಹೋಗ್ಬಿಟ್ಟು ಅಲ್ಲಿದೆ ಅದನ್ನು ನೋಡ್ತಾರೆ. ದೇ ಹ್ಯಾವ್ ಫೌಂಡ್ ಇಟ್ ಆಸ್ ಎ ಬೆಟರ್ ಸಬ್ಸ್ಟಿಟ್ಯೂಟ್ ಅಂತ ಅಂದ್ಕೊಂಡು ಡಿಸ್ಕವರಿ ಚಾನಲ್ ನೋಡ್ತಾರೆ. ಡಿಸ್ಕವರಿ ಚಾನಲ್ ನೋಡ್ತಾ ಯಾವುದೋ ಎಮೋಷನಲ್ ಚಾನಲ್ ಅದನ್ನು ನೋಡ್ತಾ ಇರುವಾಗ ಅವರ ಮನಸ್ಸಿನಲ್ಲಿ ಬುದ್ಧಿ ಮತ್ತು ಭಾವ ಎರಡೂ ಎಲ್ಲೋ ಒಂದು ಕಡೆ ಇದೆ. ಆ ಬುದ್ಧಿ ಮತ್ತು ಭಾವವನ್ನು ನಾನು ಹೇಗೆ ಟ್ಯಾಪ್ ಮಾಡಬೇಕು ಅನ್ನೋದು ನಾನು ಇದನ್ನು ಶುರು ಮಾಡಿದಾಗ ಮೊಟ್ಟ ಮೊದಲ ಆದ್ಯತೆ ಆಗಿತ್ತು. ಮುಕ್ತ ಬೆಳಗ್ಗೆ 2ರ ಮಧ್ಯದಲ್ಲಿದ್ವಿ ನಾವು. ಇಲ್ಲಿ ಆವಾಗ ಇನ್ನೂ ನಮ್ಮ ಹುಡುಗರು ಪೂರ್ತಿ ಹಿಂದಿಗೆ ಹೋಗಿರ್ಲಿಲ್ಲ, ಪೂರ್ತಿ ಇದಕ್ಕೆ ಹೋಗಿರಲಿಲ್ಲ. ಹೀಗೆ ಎಲ್ಲ ಹಿಂದಿ ನೋಡ್ತೀವಿ, ಇಲ್ಲ ಇಂಗ್ಲಿಷ್ ನೋಡ್ತೀವಿ, ಡಿಸ್ಕವರಿ ನೋಡ್ತೀವಿ. ವೈ ಶುಡ್ ವಿ ವಾಚ್ ಕನ್ನಡ ಚಾನಲ್ಸ್ ಅಂತ ಕೇಳ್ತಾರೆ. ವೈ ಶುಡ್ ವಿ ವಾಚ್ ಅಂದ್ರೆ ನಮ್ಮ ಬದುಕನ್ನು ಅದು ಕಟ್ಟಿಕೊಡುತ್ತೆ ಅಂತ ಹೇಳಿ. ಬದುಕನ್ನು ಏನೋ ನನಗೆ ಬದುಕನ್ನು ಕಟ್ಟಿಕೊಂಡು ಆಗ್ಬೇಕಾದ್ದೇನಿದೆ ಅಂತ. ಆದರೆ ನನ್ನ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ನನ್ನ ಸಂಸ್ಕೃತಿಯನ್ನು ಹೇಳ್ತಾ, ನನ್ನ ನಾಗರಿಕತೆಯನ್ನು ಹೇಳ್ತಾ, ಇಲ್ಲಿನ ದೇಶಿ ಸಂಸ್ಕೃತಿಯನ್ನು ಹೇಳ್ತಾ, ನಿನ್ನ ರಂಜನೆಗೆ ಒಂದು ಟೇಸ್ಟ್ ಬಡ್ಸ್ ಇರುತ್ತಲ್ಲ ಮೆದುಳಿನಲ್ಲಿ, ಆ ಟೇಸ್ಟ್ ಬಡ್ಸ್ಗೆ ಪೂರಕವಾಗುವಂತಹ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ?